ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶಿ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ಈ ವಿಡಿಯೋದಲ್ಲಿ ಏನಂದ್ರೆ 2025-26ನೇ ಸಾಲಿನ BEd ಅಪ್ಲಿಕೇಶನ್ಗೆ ಸಂಬಂಧಿಸಿರ್ತಕ್ಕಂತಹ ಒಂದು ಮಾಹಿತಿಯಾಗಿದೆ. ಈ ಒಂದು ಮಾಹಿತಿಯನ್ನ ನಿನ್ನೆನೆ ನಾನು ವಿಡಿಯೋ ಮಾಡಿ ಬಿಡಬೇಕಾಯ್ತು, ಬಟ್ ಕಾರಣಗಳಿಂದ ಈ ಒಂದು ವಿಡಿಯೋನ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಿಮಗೆ ಈ ಒಂದು ವಿಡಿಯೋನ ತಲುಪಿಸ್ತಿದ್ದೀನಿ. ಈ ಒಂದು BEd ಅಪ್ಲಿಕೇಶನ್ 2025-26ನೇ ಸಾಲಿನ BEd ಅಪ್ಲಿಕೇಶನ್ ಬಗ್ಗೆ ಮಾಹಿತಿಯನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. 2024-25ನೇ ಸಾಲಿನಲ್ಲಿ ಡಿಗ್ರಿನ 23 ಮತ್ತು 24ರಲ್ಲಿ ಡಿಗ್ರಿನ ಪಾಸ್ಔಟ್ ಆಗಿರ್ತಕ್ಕಂಥವ್ರು ಸಹ ಬಹಳಷ್ಟು ಜನ ಕೇಳ್ತಾ ಇದ್ರು, ಡಿಗ್ರಿ ಈ ಒಂದು BEd ಅಪ್ಲಿಕೇಶನ್ ಅಂತಕ್ಕಂಥದ್ದು ಯಾವಾಗ ಪ್ರಾರಂಭ ಆಗುತ್ತೆ ಅಂತಕ್ಕಂಥದ್ದು. ಇದಕ್ಕೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು BEdಗೆ ಆನ್ಲೈನ್ ಅಪ್ಲಿಕೇಶನ್ ಅಂತಕ್ಕಂಥದ್ದನ್ನ ಪ್ರಾರಂಭ ಮಾಡಿದ್ದಾರೆ. ಏನು BEdಗೆ ಅಡ್ಮಿಷನ್ ಮಾಡ್ಬೇಕಂತಂದು ಇಷ್ಟು ದಿನ ಏನು ಕಾಯ್ತು ಅಂತ ಕೊಂಡ್ಕೊಂಡಿದ್ರು, ಶುಭ ಸುದ್ದಿನೇ ಅಂತಾನೆ ಅನ್ಕೋಬಹುದು. ಈ BEdಗೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಾಗಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅಂದ್ರೆ www.schooleducationkarnataka.in ಅಂತಕ್ಕಂತಹ ಒಂದು ವೆಬ್ಸೈಟ್ ನಲ್ಲಿ ಈ BEdಗೆ ಸಂಬಂಧಿಸಿದ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನಾವು ಇದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಳ್ಬಹುದಾಗಿದೆ. ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು, ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಈ ಒಂದು BEdಗೆ ಸಂಬಂಧಿಸಿದಂತಹ ಒಂದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಈ ಒಂದು ನೋಟಿಫಿಕೇಶನ್ ನೀವು ನೋಡ್ತಾ ಇರಬಹುದು. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಗಾಗಿ ನನ್ನ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಮಾಹಿತಿ ಅಂತಕ್ಕಂಥ ನೋಟಿಫಿಕೇಶನ್ ಅಂತಕ್ಕಂಥ ಒಂದು ಲಿಂಕ್ ಅನ್ನ ನಾನು ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಅದರ ಮೂಲಕವಾಗಿ ನೀವು ಡೌನ್ಲೋಡ್ ಮಾಡ್ಕೊಂಡು ಈ ಒಂದು ಮಾಹಿತಿನ ನೋಡ್ಕೋಬಹುದಾಗಿದೆ. ಇಲ್ಲಾಂದ್ರೆ ಇಲ್ಲಿ ಕಾಣ್ತಕ್ಕಂಥ ಒಂದು ವೆಬ್ಸೈಟ್ ನಲ್ಲಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ನಿಮಗೆ ವೆಬ್ಸೈಟ್ ನಲ್ಲಿ ನೀವು ನೋಡ್ತಾ ಇರಬಹುದು. ನೀವು ಇದ್ರ ಬಗ್ಗೆ ಹೋಗಿ ಸಂಪೂರ್ಣವಾಗಿ ನೋಟಿಫಿಕೇಶನ್ ಅಂತಕ್ಕಂಥದ್ದನ್ನ ನೋಡಬಹುದಾಗಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇತ್ತು ಈ ಒಂದು BEd ಅಪ್ಲಿಕೇಶನ್, ಈ ಒಂದು BEd ಅಂತಕ್ಕಂಥದ್ದು ಇನ್ನು ಮುಂದೆ 1 ವರ್ಷ ಆಗುತ್ತೆ ಅಂತಕ್ಕಂಥದ್ದನ್ನ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇತ್ತು. 1 ವರ್ಷ ಆಗುತ್ತೆ ಅಂತಕ್ಕಂಥದ್ದು. ಆದ್ರೆ ನೀವು ಈಗ ಗಮನಿಸ್ತಿರ್ಬೋದು, ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಈ ವರ್ಷ ಅಂದ್ರೆ 2025-26 ನಲ್ಲಿ BEd ಅಂತಕ್ಕಂಥದ್ದು 2 ವರ್ಷನೇ ಇದೆ. ಇದರಲ್ಲಿ ಏನು ಯಾವುದೇ ರೀತಿ ಚೇಂಜಸ್ ಅಂತಕ್ಕಂಥದ್ದು ಆಗಿಲ್ಲ. ಇಲ್ಲಿ ಪ್ರಕಟಣೆಯಲ್ಲಿ ನೋಡ್ತಾನೆ ಇರ್ಬೋದು, ನೀವು ಪ್ರಕಟಣೆಯಲ್ಲಿ 2025-26ನೇ ಸಾಲಿನ 2 ವರ್ಷದ BEd ಕೋರ್ಸ್ಗೆ ದಾಖಲಾತಿ ಅಧಿಸೂಚನೆ ಅಂತಕ್ಕಂಥದ್ದನ್ನ ಮೇನ್ ಆಗಿ ಇಲ್ಲಿ ನೀವು ಅಫಿಷಿಯಲ್ ವೆಬ್ಸೈಟ್ ನಲ್ಲೇ ನೀವು ಕಾಣ್ತಾ ಇರ್ಬೋದು. ಈ BEd ಅಂತಕ್ಕಂಥದ್ದು ಏನು 2 ವರ್ಷನೇ ಕಂಟಿನ್ಯೂ ಆಗಿದೆ. ಅಂದ್ರೆ 2025-26ನೇ ಸಾಲಿನ ಮುಂದೆ 2026-27ರಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಬಟ್ ಈ ಒಂದು ಏನು ಪ್ರೆಸೆಂಟ್ ಅಲ್ಲಿ 2025-26ನೇ ಸಾಲಿನ ಒಂದು BEd ಕೋರ್ಸ್ ಅಂತಕ್ಕಂಥದ್ದು 2 ವರ್ಷಗಳವರೆಗೆ ಮುಂದುವರೆದಿದೆ. ನೀವೀಗ BEdಗೆ ಸಂಬಂಧಿಸಿದಂತೆ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ನೀವು ಒಂದು ಪ್ರಕಟಣೆಯನ್ನ ನೀವು ನೋಡ್ತಾ ಇರಬಹುದು. ಇಲ್ಲಿಗೆ ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ ಪ್ರಕಟಣೆ ಅಂತಕ್ಕಂಥದ್ದನ್ನ BEdಗೆ ಸಂಬಂಧಿಸಿದಂತೆ 2025-26ನೇ ಸಾಲಿನ 2 ವರ್ಷದ BEd ಕೋರ್ಸ್ಗೆ ದಾಖಲಾತಿ ಅಧಿಸೂಚನೆ ಅಂತಕ್ಕಂಥದ್ದು. 2025-26ನೇ ಸಾಲಿನ 2 ವರ್ಷದ BEd ಕೋರ್ಸ್ನ ವ್ಯಾಸಂಗಕ್ಕಾಗಿ ರಾಜ್ಯದ ಸರ್ಕಾರಿ ಮಾನ್ಯತೆ ಪಡೆದ ಅನುದಾನಿತ ಹಾಗೂ ಅನುದಾನ ರಹಿತ BEd ಕಾಲೇಜುಗಳಲ್ಲಿ ಸರ್ಕಾರಿ ಕೂಟದ ಸೀಟುಗಳ ದಾಖಲಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಇಲಾಖೆಯ ವೆಬ್ಸೈಟ್ ನಲ್ಲಿ ದಿನಾಂಕ 4/10/2025ರಿಂದ 3/11 ಅಂದ್ರೆ 3 ನವೆಂಬರ್ 2025 3/11/2025ರವರೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿದಾರರು ಅಫಿಷಿಯಲ್ ವೆಬ್ಸೈಟ್ ಆಗಿರ್ತಕ್ಕಂಥ schooleducationkarnataka.gov.in ಅಂತಕ್ಕಂಥ ಒಂದು ವೆಬ್ಸೈಟ್ ನಲ್ಲಿ ಅಧಿಸೂಚನೆಯನ್ನ ಪ್ರಕಟಿಸಲಾಗಿದೆ. ದಾಖಲಾತಿಯ ವೇಳಾಪಟ್ಟಿ, ಅರ್ಹತೆ, ಮೀಸಲಾತಿ ಹಾಗೂ ಶುಲ್ಕಗಳಿಗೆ ಸಂಬಂಧಿಸಿದಂತೆ ಇತ್ಯಾದಿ ವಿವಿಧ ವಿವರಗಳನ್ನ ಜಿಲ್ಲಾವಾರು BEd ಶಿಕ್ಷಣ ಸಂಸ್ಥೆಗಳ ಪಟ್ಟಿಯನ್ನ ಈ ಒಂದು ವೆಬ್ಸೈಟ್ ನಲ್ಲಿ ನೀಡಲಾಗಿದೆ. ಅಭ್ಯರ್ಥಿಗಳು ಈ ಒಂದು ವೆಬ್ಸೈಟ್ ನಲ್ಲಿ ಅಧಿಸೂಚನೆಯನ್ನ ಸರಿಯಾಗಿ ಓದ್ಕೊಂಡು ಅರ್ಥೈಸ್ಕೊಂಡು ನಂತರ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಕ್ರಮಬದ್ಧವಾಗಿ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು ಅಂತಕ್ಕಂಥ ಒಂದು ಪ್ರಕಟಣೆಯನ್ನ ನೀವೀಗ ನೋಡ್ತಾ ಇದ್ದೀರಾ. ಇದ್ರ ಮೂಲಕ ನೀವೇನಂದ್ರೆ ನೀವು ನಿಮ್ಮ ಡಾಕ್ಯುಮೆಂಟ್ ಗಳನ್ನ ಸರಿಯಾದ ರೀತಿಯಲ್ಲಿ ಜೋಡಿಸ್ಕೊಂಡು ಇನ್ನೂ ಕಾಲಾವಕಾಶ ಇದೆ. ನೀವು ನೋಡ್ತಾ ಇರ್ಬೋದು 4/10/2025ರಿಂದ 3/11/2025ರವರೆಗೆ ಅಂದ್ರೆ ಇನ್ನು 1 ತಿಂಗಳು. ಹಂಗಾಗಿ ನೀವು ಸ್ಟಾರ್ಟಿಂಗ್ಗೆ ಆನ್ಲೈನ್ ಅರ್ಜಿಯನ್ನ ಸಲ್ಲಿಸೋಕೆ ಹೋಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಒಂದು ಎಲ್ಲಾ ಡಾಕ್ಯುಮೆಂಟ್ಗಳನ್ನ ಸರಿಯಾಗಿ ಜೋಡಿಸ್ಕೊಂಡು ಏನೇನು ಡಾಕ್ಯುಮೆಂಟ್ ಇದೆ ಏನೇನಿಲ್ಲ ಅಂತಕ್ಕಂಥದ್ದನ್ನ ಒಂದ್ಸತಿ ನೀಟಾಗಿ ನೋಡ್ಕೊಂಡು, ಯಾಕಂದ್ರೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನ ಕನ್ನಡ ಮಾಧ್ಯಮ ಆಗಿರ್ಬೋದು, ಗ್ರಾಮೀಣ ಮಾಧ್ಯಮ ಆಗಿರ್ಬೋದು, ಹಾಗೆ ಇನ್ನು ಕೆಲವು ಜಾತಿವಾರಿಗೆ ಸಂಬಂಧಿಸಿದಂತೆ ಕ್ಯಾಸ್ಟ್ ಅಂಡ್ ಇನ್ಕಮ್ಗಳು ಸಹಿತ ಬೇಕಾಗಿರುತ್ತೆ. ಹಾಗೇನೆ ಇನ್ನು ಹಲವು ಮೂಲ ದಾಖಲಾತಿಗಳು ಅಂತಕ್ಕಂಥದ್ದು ಬೇಕಾಗಿರುತ್ತೆ. ಹಾಗಾಗಿ ಈ ಬೇಕಾಗಿರ್ತಕ್ಕಂಥ ಮೂಲ ರಿಕ್ವೈರ್ಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನ ಸರಿಯಾದ ರೀತಿಯಲ್ಲಿ ಜೋಡಿಸ್ಕೊಂಡು ನೀವು
ಆನ್ಲೈನ್ ಅಪ್ಲಿಕೇಶನ್ ಹಾಕೋಕ್ಕೆ ಪ್ರಾರಂಭ ಮಾಡಿ. ನೀವು ಗೊಂದಲಕ್ಕೊಳಗಾಗಬೇಡಿ, ಯಾಕಂದರೆ ಇನ್ನು 1 ತಿಂಗಳುಗಳ ಕಾಲಾವಕಾಶ ಇದೆ. ಹಂಗಾಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನ ಸರಿಯಾಗಿ ಜೋಡಿಸ್ಕೊಂಡು ಬೇಗನೆ ಹಾಕೋಕೆ ಹೋಗ್ಬೇಡಿ. ಅಂದ ತಕ್ಷಣ ನೀವು ಲಾಸ್ಟಲ್ಲೂ ಹಾಕೋಕೆ ಹೋಗ್ಬೇಡಿ, ಯಾಕಂದರೆ ಲಾಸ್ಟಲ್ಲಿ ಕೂಡ ಸರ್ವರ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ನೋಡಿಕೊಂಡು ನಾವು ಆನ್ಲೈನ್ ಅಪ್ಲಿಕೇಶನ್ನ ಬೇಗನೆ ಇನ್ನೊಂದು 4-5 ದಿನ ಬಿಟ್ಕೊಂಡು ಸರ್ವರ್ ಎಲ್ಲ ಇಶ್ಯೂ ಪ್ರಾಬ್ಲಮ್ ಆಗಿದೆ, ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಲು ಪ್ರಾರಂಭ ಮಾಡಬೇಕಾಗುತ್ತೆ. ಇದಿಷ್ಟು ಇವತ್ತಿನ ಒಂದು ಪ್ರಕಟಣೆ ಆಗಿತ್ತು, BED ಗೆ ಸಂಬಂಧಿಸಿದಂಥ ಒಂದು ಪ್ರಕಟಣೆಗೆ ಸಂಬಂಧಿಸಿದಂಥ ಒಂದು ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಈ BED ಗೆ ಸಂಬಂಧಿಸಿದಂತೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳೇನು, ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅನ್ನೋದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.